ರಾಜಕುಮಾರ ಚಿತ್ರದ ಯಶಸ್ಸಿನಲ್ಲಿರುವ ನಟ ಪುನೀತ್ ರಾಜ್ಕುಮಾರ್ ಇವತ್ತು ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿದ್ರು. ನಿನ್ನೆ ಸಿಎಂ ಸಿದ್ದರಾಮಯ್ಯ ಮೈಸೂರಿನಲ್ಲಿ ರಾಜಕುಮಾರ ಚಿತ್ರ ವೀಕ್ಷಿಸಿದ್ರು. ಪವರ್ ಸ್ಟಾರ್ ಅಭಿನಯದ ಚಿತ್ರವನ್ನ ಮೆಚ್ಚಿಕೊಂಡ ಸಿಎಂ ಸಿದ್ದರಾಮಯ್ಯ ಥಿಯೇಟರ್ನಿಂದ ಹೊರಬಂದ ತಕ್ಷಣ ಪುನೀತ್ ರಾಜ್ಕುಮಾರ್ಗೆ ಕರೆ ಮಾಡಿ ನಟನೆಯ ಬಗ್ಗೆ ಮೆಚ್ಚುಗೆಯ ಮಾತನಾಡಿದ್ರು. ಅಷ್ಟೇ ಅಲ್ಲದೆ ತಮ್ಮನ್ನ ಭೇಟಿ ಮಾಡುವಂತೆಯೂ ಕೂಡ ಹೇಳಿದ್ರು. ಅದರಂತೆ ಇವತ್ತು ನಟ ಪುನೀತ್ ರಾಜ್ಕುಮಾರ್ ಸಿಎಂ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಿಎಂ ಅವರನ್ನ ಭೇಟಿ ಮಾಡಿದ್ರು. ಸಿಎಂ ಕೂಡ ನಟ ಪುನೀತರನ್ನ ಬರಮಾಡಿಕೊಂಡು ಅಪ್ಪಿಕೊಂಡ್ರು. ಎಸ್, ಇದು ಪುನೀತ್ ರಾಜ್ಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯ ಅವರ ನಿವಾಸಕ್ಕೆ ತೆರಳಿ ಅವರನ್ನ ಭೇಟಿಯಾಗಿರುವಂಥದ್ದು. ನಿನ್ನೆಯಷ್ಟೇ ಸಿಎಂ ಮೈಸೂರಿನಲ್ಲಿ ರಾಜಕುಮಾರ ಚಿತ್ರವನ್ನ ವೀಕ್ಷಿಸಿದ್ರು. ಚಿತ್ರವನ್ನ ನೋಡಿದಂತಹ ಸಿದ್ದರಾಮಯ್ಯನವರು ಫುಲ್ ಖುಷಿಯಾಗಿ ಚಿತ್ರಮಂದಿರದಿಂದ ಹೊರಬಂದು ಪುನೀತ್ ರಾಜ್ಕುಮಾರ್ ಅವರಿಗೆ ಕರೆ ಮಾಡಿ, ಚಿತ್ರ ತುಂಬ ಚೆನ್ನಾಗಿದೆ, ನಟನೆ ತುಂಬ ಚೆನ್ನಾಗಿದೆ, ನನ್ನನ್ನು ಬಂದು ಭೇಟಿಯಾಗು ಅನ್ನೋ ನಿಟ್ಟಿನಲ್ಲಿ ಸಂದೇಶವನ್ನು ಕೊಟ್ಟಿದ್ರು. ಹಾಗಾಗಿ ಪುನೀತ್ ರಾಜ್ಕುಮಾರ್ ಇವತ್ತು ಸಿಎಂ ನಿವಾಸಕ್ಕೇ ತೆರಳಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾದರು. ಅವರನ್ನು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರು ಪುನೀತ್ ರಾಜ್ಕುಮಾರ್ ಅವರನ್ನು ಅಪ್ಪಿ ತಮ್ಮ ಶುಭಾಶಯವನ್ನು ತಿಳಿಸಿರುವಂಥದ್ದು. ನಮಗೆ ತುಂಬ ಖುಷಿ ಆಯಿತು. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಹೋಗಿ ಸಿನಿಮಾ ನೋಡಿ ನಮ್ಮ ಇಡೀ ಟೀಮ್ನ ಕರೆದು ಒಂದು ವಿಶ್ ಮಾಡಿದ್ರಲ್ಲ, ಅದು ನಮ್ಮ ಪುಣ್ಯ ಅನಿಸುತ್ತೆ. ತುಂಬ ಖುಷಿ ಆಯಿತು ಅವ್ರು ನೋಡಿ ಸಿನಿಮಾನ ಇಷ್ಟಪಟ್ಟಿದ್ದು. ಸಿನಿಮಾಗೆ ಹೋಗೋಕ್ಕೆ ಮುಂಚೆ ಹೇಳಿದ್ರು ಈ ಥರ ಸಿನಿಮಾಗೆ ಹೋಗ್ತಿದ್ದೀನಿ ಅಂತ. ತುಂಬ ಖುಷಿ ಆಯಿತು. ಅಂದರೆ ಅವ್ರು ನೋಡಿ ಒಂದು ಒಳ್ಳೆ ಮೆಸೇಜ್ ಓರಿಯೆಂಟೆಡ್ ಸಿನಿಮಾ ಅಂತ ಹೇಳಿ ನಮ್ಮನ್ನೆಲ್ಲರನ್ನೂ ವಿಶ್ ಮಾಡಿದ್ರು, ಡೈರೆಕ್ಟರ್ನ, ಪ್ರೊಡ್ಯೂಸರ್ ಅವ್ರನ್ನ, ನನ್ನ. ಸೊ ತುಂಬ ಖುಷಿ ಆಯಿತು. ಅವ್ರು ಒಳ್ಳೆತನ ಅಷ್ಟೇ, ಆಮೇಲೆ ಅವರು ನಮ್ಮ ಕುಟುಂಬದ ಮೇಲೆ ಇಟ್ಟಿರುವಂಥ ಒಂದು ಪ್ರೀತಿ ಅಂತ ಅನಿಸುತ್ತೆ.